ಮತ್ತು ನಗರಸಭೆ ವ್ಯಾಪ್ತಿಗೆ ಬರ್ತಕ್ಕಂಥ ಎಲ್ಲ ಪ್ರದೇಶಗಳಲ್ಲೂ ಕೂಡ ಸಮಗ್ರವಾಗಿ ಕುಡಿಯುವ ನೀರನ್ನು ಕೊಡಬೇಕು. ವಿಶೇಷವಾಗಿ ಮಹಿಳೆಯರಿಗೆ, ಸಾರ್ವಜನಿಕರಿಗೆ ತೊಂದರೆ ಆಗುವ ರೀತಿಯಲ್ಲಿ ನೀರಿನ ವ್ಯವಸ್ಥೆಯನ್ನು ಮಾಡಬೇಕು ಅಂತೇಳಿ ಇವತ್ತು ನಾವು ತಾಲೂಕಿನ ಅಧಿಕಾರಿಗಳು ಸಭೆಯನ್ನು ಮಾಡಿದ್ವಿ. ಸಭೆಯಲ್ಲಿ ಏನು ಕೆಲವು ಗ್ರಾಮಗಳ ಬಳಿ ಕೊಳವೆ ಬಾವಿಯನ್ನು ಕೊಂದಿದ್ದೀವಿ, ಆ ಕೊಳವೆ ಬಾವಿಗಳಿಗೆ ಮೋಟರು ಪಂಪನ್ನು ಅಳವಡಿಸಿ ತಕ್ಷಣ ಕುಡಿಯುವ ನೀರು ಕೊಡತಕ್ಕಂಥ ವ್ಯವಸ್ಥೆ ಮಾಡಬೇಕು. ಈಗಾಗಲೇ ಎಲ್ಲಿ ಕೊಳವೆ ಬಾವಿಗಳಲ್ಲಿ ನೀರು ಕಡಿಮೆ ಆಗ್ತಾ ಇದೆ ಅಂಥ ಗ್ರಾಮ ಗುರುತಿಸಿದ್ದೀವಿ, ಅಲ್ಲೂ ಕೂಡ ಕೊಳವೆ ಬಾವಿಗಳನ್ನು ಕೊರೆಯಲಿಕ್ಕೆ ಕ್ರಮ ತಗೋಬೇಕು ಅಂತ ಹೇಳಿ ಸಭೆಯಲ್ಲಿ ತೀರ್ಮಾನ ಮಾಡಿ ಇದಕ್ಕೆ ವಿಶೇಷ ಅನುದಾನವನ್ನು ಮಂಜೂರು ಮಾಡಬೇಕು ಅಂತ ಕೂಡ ಜಿಲ್ಲಾಧಿಕಾರಿಗಳಲ್ಲಿ ಮನವಿಯನ್ನು ಮಾಡಲಾಗಿದೆ. ಇದರೊಟ್ಟಿಗೆ ಇವತ್ತು ನಗರಸಭಾ ವ್ಯಾಪ್ತಿಯಲ್ಲಿ ಕೂಡ ಎರಗೋಳ್ ನೀರಿನಲ್ಲಿ ಸರಬರಾಜು ಆಗ್ತಾ ಇದೆ, ಅಲ್ಲಿ ಸಮಸ್ಯೆ ಇಲ್ಲ. ಅದನ್ನು ಹೊರತುಪಡಿಸಿ ಇವತ್ತು ನಮ್ಮ ನೀರು ಸರಬರಾಜು ಇಲಾಖೆಯಿಂದ KVSSBಯಿಂದ ಇವತ್ತೇನು ಕಾಮಗಾರಿ ತಗೊಂಡಿದ್ದಾರೆ, ಆ ಕಾಮಗಾರಿ ಕಾಂಟ್ರಾಕ್ಟರ್ ಅವರು KVR ಕನ್ಸ್ಟ್ರಕ್ಷನ್ ಅವರು ಸಮರ್ಪಕವಾಗಿ ಕೆಲಸ ಮಾಡದೆ ಅರ್ಧಂಬರ್ಧ ಕೆಲಸ ಮಾಡಿರೋದ್ರಿಂದ ಇವತ್ತು ಆ ಭಾಗಗಳಲ್ಲಿ ಕುಡಿಯೋ ನೀರಿಗೆ ಸಮಸ್ಯೆ ಆಗಿದೆ. ಅದನ್ನು ಕೂಡ ಸಮಸ್ಯೆ ಮಾಡಬೇಕು. ಆ ಭಾಗಗಳಲ್ಲೂ ಕೂಡ ಏನು ಬೋರ್ವೆಲ್ಲ ಕೊರೆದು ನೀರು ಕೊಡಬೇಕು ಅಂತೇಳಿ ಅದಕ್ಕೆ ಕೂಡ ವಿಶೇಷವಾಗಿ ಅನುದಾನವನ್ನು ಮಂಜೂರು ಮಾಡಬೇಕು ಅಂತೇಳಿ ಗೌರವಾನ್ವಿತ ಜಿಲ್ಲಾಧಿಕಾರಿಗಳಲ್ಲಿ ಮನವಿಯನ್ನು ಮಾಡಲಾಗಿದೆ. ಜೊತೆಗೆ ಈ ಒಂದು ಟಾಸ್ಕ್ ಫೋರ್ಸ್ ಸಮಿತಿಯಲ್ಲಿ ತಾಲೂಕಿನ ಎಲ್ಲ ಪಂಚಾಯಿತಿಗಳ ಆಡಳಿತಾಧಿಕಾರಿಗಳು, EO ಅವರು, ತಹಸೀಲ್ದಾರ್ ಅವರು, AEE ವಾಟರ್ ಸಪ್ಲೈ ಮತ್ತು AEE ಬೆಸ್ಕಾಂ ಇವರು ದಿನದ 24 ಗಂಟೆ ಕೂಡ ಕೆಲಸ ಮಾಡಬೇಕು, ಇಲ್ಲೇ ವಾಸ ಇರಬೇಕು. ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಬೇಸಿಗೆ ಕಾಲದಲ್ಲಿ ನೀವು ಜನರಿಗೆ ಸಿಗದೆ ಫೋನ್ ಆಫ್ ಮಾಡೋದಾಗಲಿ, ಬೇರೆ ಸ್ಥಳದಲ್ಲಿ ವಾಸ ಮಾಡೋದಾಗಲಿ ಮಾಡಬಾರ್ದು. ಕಡ್ಡಾಯವಾಗಿ ಇಲ್ಲೇ ಇದ್ದು ಜನರ ಸಮಸ್ಯೆಗಳಿಗೆ ಸ್ಪಂದಿಸಿ ಕೆಲಸ ಮಾಡಬೇಕು ಅನ್ನೋ ಒಂದು ತೀರ್ಮಾನವನ್ನು ಕೂಡ ಈ ನಿರ್ದೇಶನವನ್ನು ಕೂಡ ಈ ಸಭೆಯಲ್ಲಿ ಕೊಡಲಾಗಿದೆ. ಒಟ್ಟಾರೆಯಾಗಿ ನಾವು ಬರ್ತಕ್ಕಂಥ ಈ ಒಂದು ಕುಡಿಯುವ ನೀರಿನ ಸಮಸ್ಯೆ ಎದುರಿಸಲಿಕ್ಕೆ ನಾವು ತಾಲೂಕು ಆಡಳಿತ ಮತ್ತು ನಾನು ಸದಾ ಸನ್ನದ್ಧರಾಗಿದ್ದು, ಯಾವುದೇ ಪರಿಸ್ಥಿತಿ ಬಂದರೂ ಕೂಡ ವಿಶೇಷವಾಗಿ ಮಹಿಳೆಯರಿಗೆ, ತಾಯಂದಿರಿಗೆ ನೀರಿನ ತೊಂದರೆ ಆಗದಿದ್ದಲ್ಲಿ ಒಂದು ಎಚ್ಚರವನ್ನು ವಹಿಸಲು ನಾವೆಲ್ಲ ಕೂಡ ಸನ್ನದ್ಧರಾಗಿದ್ದೇವೆ.